ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ರೆಡ್ಡಿ ನಡ್ಕ. ನಟ ಪ್ರಕಾಶ್ ರೈ ಅವರು ಮಾರಿಕೊಂಡ ಮಾಧ್ಯಮಗಳಿಗೆ ಮತ್ತೊಮ್ಮೆ ಡೋಸ್ ಕೊಟ್ಟಿದ್ದಾರೆ. ಮಾರಿಕೊಂಡ ಮಾಧ್ಯಮಗಳು ಎಂಬ ಪ್ರಕಾಶ್ ರೈ ಅವರ ಟ್ವೀಟಿನ ಸಾಲೊಂದು ಮಾರಿಕೊಂಡ ಮಾಧ್ಯಮದವರಿಗೆ ಚೆನ್ನಾಗಿಯೇ ತಾಗಿದೆ. ಮಾರಿಕೊಂಡ ಮಾಧ್ಯಮಗಳು ಯಾವುದು ಅಂತ ಪ್ರಕಾಶ್ ರೈ ಅವರು ಬಾಯ್ ಬಿಟ್ಟು ಹೇಳಬೇಕಂತೆ. ಇದು ಪ್ರಕಾಶ್ ರೈಗೆ ಮಾರ್ಕೊಂಡವರು ಹಾಕಿರುವ ಸವಾಲು. ಮಾರಿಕೊಂಡ ಮಾಧ್ಯಮಗಳ ಪಟ್ಟಿ ಕೊಡಿ ಅಂತ ಬೆನ್ನು ಬಿದ್ದಿದ್ದಾರೆ. ಮಾರಿಕೊಂಡ ಮಾಧ್ಯಮಗಳು ಯಾವುದು ಅಂತ ನಟ ಪ್ರಕಾಶ್ ರೈ ಅವರು ಪಟ್ಟಿ ಕೊಡಬೇಕಾಗಿಲ್ಲ. ಮಾರಿಕೊಂಡಿರುವ ಮಾಧ್ಯಮಗಳಿಗೆ ನಾವು ಮಾರಿಕೊಂಡಿದ್ದೇವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಾಗ ಯಾವ್ಯಾವ ಮಾಧ್ಯಮಗಳು ಮಾರಿಕೊಂಡಿವೆ ಅಂತ ಈ ನಾಡಿನ ಜನರಿಗೆ ಸ್ಪಷ್ಟವಾಗಿ ಗೊತ್ತಿರುವಾಗ ಮಾರಿಕೊಂಡ ಮಾಧ್ಯಮಗಳು ಯಾವುದು ಅಂತ ಪ್ರಕಾಶ್ ರೈ ಅವರು ಯಾಕೆ ಪಟ್ಟಿ ಕೊಡಬೇಕು ಹೇಳಿ? ನಿನ್ನೆ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮತ್ತು ನ್ಯೂಸ್ ರೂಮ್ ಸ್ಟುಡಿಯೋದಲ್ಲಿ ಕೂತು ಪ್ರಕಾಶ್ ರೈ ಮೇಲೆ ಮುಗಿಬಿದ್ರಲ್ವಾ ಒಂದಷ್ಟು ಜನರು, ಅವರೇ ನೋಡಿ ಮಾರಿಕೊಂಡ ಮಾಧ್ಯಮಗಳು. ಅವರಿಗೆ ಕನ್ನಡಿಯಲ್ಲಿ ತಮ್ಮ ಮುಖ ಸ್ಪಷ್ಟವಾಗಿ ಕಾಣುವಾಗ ಪ್ರಕಾಶ್ ರೈ ಅವರು ಟಾರ್ಚ್ ಹಾಕಿ ತೋರಿಸುವ ಅಗತ್ಯ ಏನೂ ಇಲ್ಲ. ಅದರ ಮೇಲೂ ನಿಮಗೆ ಮಾರಿಕೊಂಡ ಮಾಧ್ಯಮಗಳು ಯಾವುದು ಅಂತ ಪಟ್ಟಿ ಕೊಡಲೇಬೇಕು ಅಂತಾದರೆ ನಾನು ಕೊಡ್ತೀನಿ ಕೇಳಿ. 2014ಕ್ಕಿಂತ ಮುಂಚೆ ಈ ದೇಶದ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದವರು ಈಗ ಮೌನವಾಗಿದ್ದಾರಲ್ವಾ, ಅವರೇ ಮಾರಿಕೊಂಡ ಮಾಧ್ಯಮಗಳು. ಪ್ರಭುತ್ವವನ್ನ ಪ್ರಶ್ನಿಸುವ ಬದಲು ಪ್ರಭುತ್ವದ ಪ್ರಚಾರಕ್ಕೆ ನಿಂತಿದ್ದಾರಲ್ಲ, ಅವರೇ ಮಾರ್ಕೊಂಡವರು. ದಿನಾಲೂ ಸರ್ಕಾರವನ್ನ ಸಮರ್ಥಿಸುತ್ತಾ ವಿರೋಧಿಗಳ ಮೇಲೆ ಟೀಕೆ ಟಿಪ್ಪಣಿ ಮಾಡುವವರಿದ್ದಾರಲ್ವಾ, ಅವರೇ ಮಾಡಿಕೊಂಡ ಮಾಧ್ಯಮಗಳು. ಆಡಳಿತ ಪಕ್ಷವನ್ನ ಪ್ರಶ್ನಿಸುವ ಬದಲು ವಿಪಕ್ಷಗಳನ್ನ ಪ್ರಶ್ನೆ ಮಾಡುವವರಿದ್ದಾರಲ್ವಾ, ಅವರೇ ಮಾರ್ಕೊಂಡ ಮಾಧ್ಯಮಗಳು. ದೇಶದ ನೈಜ ಸಮಸ್ಯೆಗಳನ್ನ ಬಿಟ್ಟು ಕೆಲಸಕ್ಕೆ ಬಾರದ ಧರ್ಮ ದೇವರ ವಿಚಾರಗಳಲ್ಲೇ ದಿನಾಲು ಚರ್ಚೆ ಮಾಡ್ತಾರಲ್ಲ, ಅವರೇ ಮಾರ್ಕೊಂಡ ಮಾಧ್ಯಮಗಳು. 2014ಕ್ಕೆ ಮುಂಚೆ ಆಂದೋಲನಗಳ ಜೊತೆ ನಿಲ್ತಾ ಇದ್ದವರು ಈಗ ಆಂದೋಲನ ಜೀವಿಗಳು ಅಂತ ತೆಗಳ್ತಾ ಇದ್ದಾರಲ್ಲ, ಅವರೇ ಮಾರ್ಕೊಂಡ ಮಾಧ್ಯಮಗಳು. ಈ ಹಿಂದೆ ಭ್ರಷ್ಟಾಚಾರದ ವಿರುದ್ಧ ಗುಡುಕ್ತಾ ಇದ್ದವರು ಈಗ ಹಲವು ಅಕ್ರಮಗಳ ವಿಚಾರದಲ್ಲಿ ಮೌನವಾಗಿದ್ದಾರಲ್ವಾ, ಅವರೇ ಮಾರ್ಕೊಂಡ ಮಾಧ್ಯಮಗಳು. ಪರೀಕ್ಷಾ ಅಕ್ರಮಗಳ ವಿರುದ್ಧ ಹೋರಾಡ್ತಾ ಇರುವ ಯುವ ಸಮುದಾಯದ ವಿರುದ್ಧ ಅಪಪ್ರಚಾರ ಮಾಡ್ತಿರುವವರು ಕೂಡ ಮಾರಿಕೊಂಡವರೇ. ದೇಶದ ಸಮಸ್ಯೆಗಳನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಟು ನಿಮಗೆ ಆಯಾಸವೇ ಆಗಲ್ವಾ, ನೀವು ಮಾವಿನ ಹಣ್ಣನ್ನ ಕಟ್ ಮಾಡಿ ತಿಂತೀರಾ ಅಥವಾ ಕಚ್ಚಿ ತಿಂತೀರಾ ಅಂತ ಪ್ರಶ್ನೆ ಕೇಳುವವರಿದ್ದಾರಲ್ವಾ, ಅವರೇ ಮಾರಿಕೊಂಡವರು. ಆಡಳಿತಗಾರರನ್ನ ದೇವರಂತೆಯೂ ವಿಪಕ್ಷ ನಾಯಕರನ್ನ ದೆವ್ವದಂತೆಯೂ ಚಿತ್ರಿಸುವವರಿದ್ದಾರಲ್ವಾ, ಅವರೇ ಮಾರಿಕೊಂಡವರು. ಸರ್ಕಾರವನ್ನ ವಿರೋಧಿಸುವವರ ಚಾರಿತ್ರ್ಯ ಹರಣ ಮಾಡುವವರಿದ್ದಾರಲ್ವಾ, ಅವರೇ ಮಾರಿಕೊಂಡ ಮಾಧ್ಯಮದವರು. ಭಿನ್ನ ಧ್ವನಿಗಳನ್ನ ದೇಶದ್ರೋಹ ಎಂಬಂತೆ ಬಿಂಬಿಸುವವರು, ಪ್ರಶ್ನಿಸುವವರನ್ನ ದೇಶದ್ರೋಹಿಗಳು ಎಂಬಂತೆ ಚಿತ್ರಿಸುವವರು ಕೂಡ ಮಾರಿಕೊಂಡವರೇ. ವ್ಯಕ್ತಿಗಳನ್ನ ಸಂಘಗಳನ್ನ ಪ್ರಶ್ನಿಸಿದ್ರೆ ಅಲ್ಲಿ ಧರ್ಮಗಳನ್ನ ಎಳೆದು ತಂದು ಪ್ರಶ್ನಿಸುವವರನ್ನ ಒಂದು ಧರ್ಮದ ವಿರೋಧಿ ಎಂಬಂತೆ ಚಿತ್ರಿಸುವವರಿದ್ದಾರಲ್ವಾ, ಅವರೇ ಮಾರಿಕೊಂಡವರು. ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ತೋರಿಸಿ ದೇಶದ ಸಮಸ್ಯೆಗಳನ್ನ ಗೌಣ ಮಾಡ್ತಾ ಇರುವವರು ಕೂಡ ಮಾರಿಕೊಂಡವರೇ. ಆಡಳಿತಗಾರರಿಗೆ ಆಪ್ತರಾಗಿರುವ ಕೆಲ ಉದ್ಯಮಪತಿಗಳ ಒಡೆತನದಲ್ಲಿರುವ ಮಾಧ್ಯಮಗಳಿವೆ ಅಲ್ವಾ, ಅವೆಲ್ಲವೂ ಮಾರಿಕೊಂಡ ಮಾಧ್ಯಮಗಳೇ. ಈ ದೇಶದ ಜನರು ಗೋಧಿ ಮೀಡಿಯಾಗಳು ಅಂತ ಯಾರನ್ನ ಕರೀತಾರೋ ಅವರೆಲ್ಲ ಮಾರಿಕೊಂಡವರೇ. ನಿಮಗೆ ಮಾರಿಕೊಂಡವರು ಯಾರು ಅಂತ ಗೊತ್ತಾಗಬೇಕಾದ್ರೆ ನೀವು ನ್ಯೂಸ್ ಚಾನೆಲ್ಗಳನ್ನು ನೋಡಿದರೆ ಗೊತ್ತಾಗತ್ತೆ, ಪೇಪರ್ಗಳನ್ನು ಓದಿದರೆ ಗೊತ್ತಾಗತ್ತೆ. ಅಲ್ಲಿ ಮಾರಿಕೊಂಡವರು ಯಾರು, ಮಾರಾಟ ಆಗದವರು ಯಾರು ಅನ್ನೋ ಅಂದಾಜು ಸಿಗುತ್ತೆ ನಿಮಗೆ. ಅಲ್ಲದೆ ಸೋಷಿಯಲ್ ಮೀಡಿಯಾವನ್ನು ನೋಡುವಾಗಲೂ ಮಾರಿಕೊಂಡವರ ಚರಿತ್ರೆಯೇ ಸಿಗುತ್ತೆ. ಅಲ್ಲಿ ಮಾರಿಕೊಂಡ ಮಾಧ್ಯಮಗಳು ಮತ್ತು ಮಾರಿಕೊಂಡ ಪತ್ರಕರ್ತರ ಅಸಂಖ್ಯಾತ ಟ್ರೋಲ್ ವಿಡಿಯೋಗಳು, ಮೀಮ್ಸ್ಗಳು ಸಿಗ್ತವೆ. ಆ ಮಾರಿಕೊಂಡವರು ಸುದ್ದಿ ನೀಡೋದಿಲ್ಲ, ಸುದ್ದಿ ತಯಾರಿಸ್ತಾರೆ. ವಿರೋಧಿಗಳನ್ನ ದೇಶದ್ರೋಹಿ, ಧರ್ಮದ್ರೋಹಿ, ಅಸಹಿಷ್ಣು ಎಂದು ಲೇಬಲ್ ಹಾಕ್ತಾರೆ. ಪ್ರಕಾಶ್ ರಾಜ್ ಅವರು ಅದೇ ಲೇಬಲ್ ಅನ್ನ ಅವರಿಗೆ ತಿರುಗಿಸಿ ಎಸೆದಿದ್ದಾರೆ. ಅಸಲಿಗೆ ಇಲ್ಲಿ ಮಾರಿಕೊಂಡ ಮಾಧ್ಯಮಗಳಿಗೆ ನಾವು ಮಾರಿಕೊಂಡವರು ಅಂತ ಚೆನ್ನಾಗಿ ಗೊತ್ತಿದೆ. ಅದರ ಮೇಲೂ ಅವರು ಪ್ರಕಾಶ್ ರೈ ಅವರ ಬೆನ್ನು ಬಿದ್ದು ಪಟ್ಟಿ ಕೇಳ್ತಾ ಇದ್ದಾರೆ. ಇವರ ಮಾತು ಕೇಳಿ ಪಟ್ಟಿ ಮಾಡೋಕೆ ಕೂತ್ರೆ ಒಂದು ದಿನ ಅದಕ್ಕೆ ಬೇಕಾಗ್ಬೋದು. ಅಷ್ಟು ಮಾರ್ಕೊಂಡ ಮಾಧ್ಯಮಗಳು ನಮ್ಮ ದೇಶದಲ್ಲಿದೆ. ಆ ಮಾರ್ಕೊಂಡ ಮಾಧ್ಯಮಗಳನ್ನೇ ಪ್ರಕಾಶ್ ರೈ ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳಿರೋದು. ಸತ್ಯವನ್ನ ಮುಚ್ಚಿಡುವ, ಪ್ರಭುತ್ವವನ್ನ ಸುಳ್ಳು ನೆರೇಟಿವ್ಗಳ ಮೂಲಕ ಪ್ರಚಾರ ಮಾಡುವ, ವಿರೋಧಿಗಳನ್ನ ಟಾರ್ಗೆಟ್ ಮಾಡುವ ಒಂದಷ್ಟು ಮಾಧ್ಯಮಗಳನ್ನ ಅವರು ಮಾರಿಕೊಂಡ ಮಾಧ್ಯಮಗಳು ಅಂತ ಹೇಳಿದ್ದಾರೆ. ಅವರು ಹೇಳಿದ್ದು ಸರಿಯಾಗಿಯೇ ಇದೆ. ಅವರು ಸತ್ಯವನ್ನೇ ಹೇಳಿದ್ದಾರೆ ಮತ್ತು ಅವರ ಹೇಳಿಕೆಗೆ ಈಗಲೂ ಬದ್ಧರಾಗಿದ್ದಾರೆ. ಅದಕ್ಕಾಗಿ ಪ್ರಕಾಶ್ ರೈ ಅವರ ಧೈರ್ಯವನ್ನ ಮೆಚ್ಚಲೇಬೇಕು. ಇಂದಿನ ಭಾರತದ ಮಾಧ್ಯಮ ಜಗತ್ತು ಅಂದರೆ
ಅದೊಂದು ದೊಡ್ಡ ನಾಟಕದ ವೇದಿಕೆ. ಬಹುತೇಕ ಮಾಧ್ಯಮಗಳು ನಾವು ಸ್ವತಂತ್ರರು, ಅವರು ಕೇವಲ ಮುಸುಕಷ್ಟೇ ಹಾಕಿದ್ದಾರೆ. ಆದರೆ ಅವರು ಪ್ರಭುತ್ವದ ಕಾಲಿಗೆ ಬಿದ್ದು ಮಂಡಿಯಿರುವ ಗೋಧಿ ಮೀಡಿಯಾಗಳಾಗಿದ್ದಾರೆ. ಇದು ಜನತಂತ್ರದ ಆಧಾರ ಸ್ತಂಭವಾದ 4ನೇ ಸ್ತಂಭ. ಈ ದೇಶಕ್ಕೆ ಮಾಡಿರುವ ದ್ರೋಹ ಅಂತಾನೆ ಹೇಳಬಹುದು. ಮಾಧ್ಯಮದ ಕೆಲಸ ಸರ್ಕಾರದ ಪರವಾಗಿ ವಾದಿಸುವುದಲ್ಲ, ವಿರೋಧ ಪಕ್ಷದ ಪರವಾಗಿ ಪ್ರಚಾರ ಮಾಡುವುದು ಅಲ್ಲ. ಮಾಧ್ಯಮದ ಕೆಲಸ ಜನರ ಪರವಾಗಿ ಪ್ರಶ್ನಿಸುವುದು. ಸರ್ಕಾರ ಯಾರದ್ದೇ ಇರಲಿ, ಪ್ರಧಾನಿ ಯಾರೇ ಆಗಿರಲಿ, ಮುಖ್ಯಮಂತ್ರಿ ಯಾರೇ ಇರಲಿ, ಅವರನ್ನ ಪ್ರಶ್ನಿಸುವ ಧೈರ್ಯವೇ ಪತ್ರಿಕೋದ್ಯಮದ ಜೀವಾಳ. ಪ್ರಶ್ನೆ ಕೇಳಬೇಕಿದ್ದವರು ಪ್ರಶಂಸೆ ಹಾಡಲು ಶುರು ಮಾಡಿದರೆ, ವಿಮರ್ಶೆ ಮಾಡಬೇಕಾಗಿದ್ದವರು ವಕ್ತಾರರಾಗಿ ಬದಲಾದರೆ, ಸತ್ಯದ ಹುಡುಕಾಟ ನಡೆಸಬೇಕಾಗಿದ್ದವರು ಪ್ರಚಾರದ ವಾಹಕರಾಗಿ ಮಾರ್ಪಟ್ರೆ, ಅದು ಪ್ರಜಾಧರ್ಮಕ್ಕೆ ಮಾಡುವ ದೊಡ್ಡ ದ್ರೋಹ ಆಗತ್ತೆ. ಈ ಮಾರಿಕೊಂಡವರು ಧರ್ಮವನ್ನ ರಾಜಕೀಯಕ್ಕೆ ಬಳಸುವ ಗುಂಪಿನ ಭಾಗವಾಗಿ ಬೆಳೆದಿದ್ದಾರೆ. ಪ್ರಭುತ್ವದ ಅಧಿಕಾರದ ಜೊತೆಗೆ ಒಂದು ಗುಂಪು ಆಡ್ತಾ ಇರುವ ಈ ಆಟದಲ್ಲಿ ಹಲವು ಮಾಧ್ಯಮಗಳು ಭಾಗಿಯಾಗಿದೆ. ಸರ್ಕಾರದವರು ಏನೇ ಹೇಳಿದ್ರು ಅದನ್ನವರು ದೇವರ ಮಾತು ಎಂಬಂತೆ ಪ್ರಚಾರ ಮಾಡ್ತಾ ಇದ್ದಾರೆ. ಅದೇ ವಿರೋಧ ಪಕ್ಷಗಳು, ವಿರೋಧಿಗಳ ಧ್ವನಿಗಳು ಮಾತನಾಡಿದರೆ ಅದನ್ನ ದೇಶ ವಿರೋಧಿ ಎಂದು ತಿರುಗಿಸ್ತಾರೆ. ಧರ್ಮಸ್ಥಳದಂತಹ ಸೂಕ್ಷ್ಮ ವಿಷಯಗಳಲ್ಲಿ ಸತ್ಯ ತಿಳಿಯುವ ಬದಲು, ನ್ಯಾಯಾಲಯದಲ್ಲಿ ಇತ್ಯರ್ಥವಾಗುವ ಮೊದಲು ಅವರು ಪ್ರಕಾಶ್ ರಾಜ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ. ಈ ದೇಶದ ಮಾಧ್ಯಮಗಳ ಇತಿಹಾಸವನ್ನು ನೋಡುವಾಗ ಇಲ್ಲಿ ಶಕ್ತಿಶಾಲಿ ಮಾಧ್ಯಮಗಳು, ಧೈರ್ಯಶಾಲಿ ಪತ್ರಕರ್ತರಿದ್ರು. ಅವರು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿದ್ರು, ಭ್ರಷ್ಟಾಚಾರಗಳನ್ನ ಬಯಲು ಮಾಡಿದ್ರು. ಆದರೆ ಇಂದು ಹಲವು ಚಾನೆಲ್ಗಳು, ಪತ್ರಿಕೆಗಳು ಪ್ರಭುತ್ವದ ಪ್ರಚಾರ ಯಂತ್ರಗಳಾಗಿದೆ. ಅವರು ತಮ್ಮ ಸ್ವಂತ ಧ್ವನಿಯನ್ನ ಕಳೆದುಕೊಂಡಿದ್ದಾರೆ. ಈಗ ಗೋಧಿ ಮೀಡಿಯಾಗಳು ಪ್ರಶ್ನೆ ಕೇಳುವುದಿಲ್ಲ, ಅವರು ಪ್ರಶ್ನೆ ಕೇಳುವವರನ್ನೇ ಪ್ರಶ್ನಿಸ್ತಾರೆ. ಪ್ರಕಾಶ್ ರಾಜ್ ಅವರು ಇದನ್ನೇ ನಿನ್ನೆ ಬಯಲು ಮಾಡಿದ್ದಾರೆ. ಈ ಸಿಟ್ಟಲ್ಲಿ ಮಾರ್ಕೊಂಡವರು ಪ್ರಕಾಶ್ ರೈ ಅವರ ಮೇಲೆ ಮುಗಿಬಿದ್ದಿದ್ದಾರೆ. ಆದರೂ ಪ್ರಕಾಶ್ ರೈ ಅವರು ತನ್ನ ಜನಪ್ರಿಯತೆಯನ್ನ ಬಲಿ ಕೊಟ್ಟು ಸತ್ಯದ ಸಮರ್ಥನೆಗೆ ನಿಂತಿದ್ದಾರೆ. ಇಂತಹ ಧ್ವನಿಗಳು ನಮ್ಮ ದೇಶದಲ್ಲಿ ಇನ್ನೂ ಕೂಡ ಹೆಚ್ಚಾಗಬೇಕು. ಈ ಮಾರಿಕೊಂಡ ಮಾಧ್ಯಮಗಳು ಈಗಾಗಲೇ ತಮ್ಮ ಮಾನವನ್ನ ಕಳೆದುಕೊಂಡಿದೆ. ಜನರು ಈಗ ನಿಮ್ಮನ್ನ ನಂಬ್ತಾ ಇಲ್ಲ. ಜನರು ಈಗ ಸೋಷಿಯಲ್ ಮೀಡಿಯಾ, ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳ ಕಡೆ ಮುಖ ಮಾಡಿದ್ದಾರೆ. ನೀವು ಇನ್ನೂ ಬದಲಾಗದಿದ್ದರೆ ಇತಿಹಾಸ ನಿಮ್ಮನ್ನ ದ್ರೋಹಿಗಳಾಗಿಯೇ ನೆನಪಿಸುತ್ತೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.